ಪ್ರತಿಯೊಬ್ಬರು ಬಯಸುವುದೇನು? ದೀರ್ಘಾಯುಸ್ಸು ಬೇಕು, ಆರೋಗ್ಯವಾಗಿರಬೇಕು, ಮುಪ್ಪಾಗಬಾರದು. ಯೌವನದಲ್ಲಿ ಯಾವಾಗಲೂ ಯೌವನದಲ್ಲಿರುವಂತಹ ಒಂದು ರೀತಿಯಲ್ಲಿ ಬದುಕಿರಬೇಕು. ಅಂದರೆ ಚಿರಯೌವನವನ್ನು ಬಯಸುವ ಜನರೇ ಹೆಚ್ಚು. ಹಾಗಾದರೆ ಹಾಗೆ ಬದುಕಲು ಸಾಧ್ಯವೇ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಅದಕ್ಕೇನಾದರೂ ಮಾಡೋಕ್ಕೆ ಕೆಲಸ ಇದೆಯೇ? ಅದಕ್ಕೆ ನಾವು ಏನು ಮಾಡಬೇಕು? ಏನು ಮಾಡಿದರೆ ನಾವು ಹಾಗೆ ಸುಖವಾಗಿರಲು ಸಾಧ್ಯ ಎಂಬುದನ್ನು ತಿಳಿದುಕೊಳ್ಳೋಣ. ಅಂದರೆ ದೀರ್ಘಾಯುಸ್ಸಾಗಿರಬೇಕು, ಮುಪ್ಪಾದರೂ ಆರೋಗ್ಯವಾಗಿರಬೇಕು, ಗಟ್ಟಿಮುಟ್ಟಾಗಿರಬೇಕು. ಜೀವನದಲ್ಲಿ ಅಂತಹ ಸಮಸ್ಯೆಗಳು ಯಾವುದೇ ಬರಬಾರದು. ಅದಕ್ಕಾಗಿ ನಾವೇನು ಮಾಡಬೇಕು ಎಂಬುದನ್ನು ನಾನಿಂದು ನಿಮ್ಮ ಜೊತೆ ಚರ್ಚಿಸಬೇಕು. ಅದಕ್ಕಿಂತ ಮೊದಲು ಬನ್ನಿರಿ ಬನ್ನಿರಿ ಲೋಕವ ನೋಡೋಣ, ಕೋಶ ಓದೋಣ, ಲೋಕ ಅರಿಯೋಣ, ಜೀವನ ತಿಳಿಯೋಣ. ಇದರೊಳಗಿದೆಲ್ಲವೂ ಸ್ವಾಗತ ನಿಮಗೆ ಮಾಣಿಯ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಪ್ರತಿಯೊಬ್ಬ ಮನುಷ್ಯನ ಆಸೆ ಚಿರಯೌವನವಾಗಿರಬೇಕು, ಯೌವನದಲ್ಲಿ ಇರಬೇಕು, ಅಂತಹ ಜೀವನ ನಡೆಸಬೇಕು. ಅಂದರೆ ಯಾವಾಗಲೂ ಯುವಕರು ಹೇಗಿರುತ್ತಾರೋ ಆ ರೀತಿಯಲ್ಲಿ ಜೀವನ ನಡೆಸಬೇಕೆಂಬ ಆಸೆ ಇರುವಂಥ ವ್ಯಕ್ತಿಗಳೇ ಹೆಚ್ಚು. ಮುಪ್ಪಾದರೂ ಆರೋಗ್ಯವಾಗಿರಬೇಕು. ಅಂತಹ ಹಲವು ವಿಚಾರಗಳನ್ನು ನಾವು ಇವತ್ತು ಚರ್ಚೆ ಮಾಡೋಣ. ಇದು ಒಂದು ಕಥೆಯ ರೂಪದಲ್ಲಿ ನೀವು ಕೇಳಬಹುದು. ಒಂದು ಕಥೆಯ ರೂಪದಲ್ಲಿ ಕೇಳಿದಾಗ ನಿಮಗೆ ಮತ್ತಷ್ಟು ಸಂತೋಷವಾಗಬಹುದು. ಅಂದರೆ ಒಂದು ಸುದರ್ಭ ಎಂಬ ವನದಲ್ಲಿ ಗುರು ಶಿಷ್ಯರು ವಾಸವಾಗಿದ್ದರು. ಆ ಒಂದು ದಿನ ಬೆಳಿಗ್ಗೆ ಅವರ ಶಿಷ್ಯರು ಗುರುಗಳನ್ನು ಬೆಳಿಗ್ಗೆ ಎದ್ದ ಕೂಡಲೇ ಒಂದು ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆ ಏನೆಂದರೆ, ನಾವು ಬೆಳಿಗ್ಗೆ ಎದ್ದ ಕೂಡಲೇ ಏನೇನು ಮಾಡಬೇಕು, ಯಾವ ರೀತಿ ನಡೆದುಕೊಳ್ಳಬೇಕು, ಅದರಿಂದ ನಮಗಾಗುವಂಥ ಉಪಯೋಗವೇನು, ನಮ್ಮ ಜೀವನದಲ್ಲಿ ನಾವು ಚಿರಯೌವನವಾಗಿರಲು ಸಾಧ್ಯವೇ, ನಮಗೆ ಜೀವನದ ಮುಪ್ಪಿನಲ್ಲೂ ಆರೋಗ್ಯವಾಗಿರಲು ಸಾಧ್ಯವೇ ಎಂಬುದನ್ನು ಕೇಳ್ತಾರೆ. ಅದಕ್ಕೆ ಗುರುಗಳು ಆ ಶಿಷ್ಯರೆಲ್ಲರನ್ನೂ ಕರೆದು ತನ್ನ ಬಳಿ ಕೂರಿಸಿಕೊಂಡು ಹೇಳುವ ಮಾತುಗಳು ಇದು. ಅಂದರೆ ಆ ಶಿಷ್ಯರನ್ನು, ಆ ಪ್ರಶ್ನೆ ಕೇಳಿದ ಶಿಷ್ಯನನ್ನು ಗುರುಗಳು ಗುರುತಿಸಿ ಹೇಳಿದರು, ಇವನು ಕೇಳಿದಂತಹ ಪ್ರಶ್ನೆ ಎಲ್ಲರಿಗೂ ಅನ್ವಯಿಸುವಂಥದ್ದು. ನಿಜವಾಗಲೂ ನಾವು ಬೆಳಿಗ್ಗೆ ಎದ್ದ ಕೂಡಲೇ ಏನೇನು ಮಾಡಬೇಕು, ನಾವು ಯಾವಾಗ ಎದ್ದೇಳಬೇಕು ಮುಂತಾದ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಹೇಳುತ್ತೇನೆ. ಅದನ್ನು ನೀವು ಸರಿಯಾಗಿ ಕೇಳಿಸಿಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಆರೋಗ್ಯವಾಗಿರಲು ಸಾಧ್ಯ, ಯಾವಾಗಲೂ ಉತ್ಸಾಹದಿಂದ ಕೆಲಸ ಮಾಡಲು ಸಾಧ್ಯ. ಜೀವನದಲ್ಲಿ ಯಾವ ರೀತಿ ನೀವು ಅಭಿವೃದ್ಧಿಯಾಗಬೇಕೆಂದುಕೊಂಡಿದ್ದೀರೋ ಹಾಗೆ ನೀವು ಅಭಿವೃದ್ಧಿಯಾಗಲು ಸಾಧ್ಯ ಎಂದು ಹೇಳಿ ಅವರು ಆ ಕಥೆಯನ್ನು ಆರಂಭಿಸಿದರು. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಾನು ಹೇಳಿದೆ, ಆ ಗುರು ಹೇಳಿದರು, ಬೆಳಿಗ್ಗೆ ಎದ್ದ ಕೂಡಲೇ ಏನು ಮಾಡಬೇಕು? ಬೆಳಿಗ್ಗೆ ಎದ್ದ ಕೂಡಲೇ ನೀವು ಆಕಳಿಸಬೇಕು. ಅಂದರೆ ಬಾಯಿ ಆಕಳಿಸುವುದು, ನೀವು ಮಲಗಿಕೊಂಡೇ ಆಕಳಿಸಬಹುದು, ಅಥವಾ ಎದ್ದು ಬಂದು ಆಕಳಿಸಬಹುದು, ನಿಂತುಕೊಂಡು ಆಕಳಿಸಬಹುದು. ಆಕಳಿಕೆ ಎಂಬುದು ನಮ್ಮ ರಕ್ತದ ಸಂಚಾರವನ್ನು ಸರಿಯಾದ ರೀತಿಯಲ್ಲಿ ಕ್ರಮೀಕರಿಸುತ್ತದೆ, ಆಲಸ್ಯವನ್ನು ನಿವಾರಿಸುತ್ತದೆ, ನಮಗೆ ಹೆಚ್ಚಿನ ಉತ್ಸಾಹ ತುಂಬುತ್ತದೆ. ಹಾಗೆ ಇದು ಒಂದು ರೀತಿಯ ವ್ಯಾಯಾಮ. ಅಂದರೆ ನಾವು ರಾತ್ರಿ ಇಡೀ ನಿದ್ದೆ ಮಾಡಿ ನಮ್ಮ ದೇಹ ವಿಶ್ರಾಂತಿಯಲ್ಲಿರುತ್ತದೆ. ವಿಶ್ರಾಂತಿಯಲ್ಲಿದ್ದಾಗ ನಾವು ಮತ್ತೆ ಚಲನೆಯನ್ನು ಆರಂಭಿಸಬೇಕು. ಆ ಚಲನೆ ಆರಂಭಿಸಲು ಇದೊಂದು ಇಂಧನದಂತೆ ಕೆಲಸ ಮಾಡುತ್ತದೆ. ಅದೊಂದು ಉತ್ತೇಜನವಾಗಿ ಕೆಲಸ ಮಾಡುವುದರಿಂದ ನಾವು ಎದ್ದ ಕೂಡಲೇ ಆಕಳಿಸುವುದು ಅತಿ ಮುಖ್ಯವಾದದ್ದು. ಇದು ಏನಾಗುತ್ತೆ, ನಮಗೆ ಶಕ್ತಿ ಬರುತ್ತದೆ. ವಿಶ್ರಾಂತಿಯಿಂದ ಎದ್ದ ಕೂಡಲೇ ಕೆಲವರು ಬಾತ್ರೂಮಿಗೆ ಹೋದಾಗ ಹೃದಯಾಘಾತವಾಗಿ ಅವರು ಅಲ್ಲಿ ಪ್ರಾಣ ಬಿಡುವುದುಂಟು. ಅಂತಹ ಹೃದಯಾಘಾತವನ್ನು ರಕ್ಷಿಸಲು, ಹೃದಯಾಘಾತದಿಂದ ರಕ್ಷಣೆ ಪಡೆಯಲು ನೀವು ಈ ರೀತಿ ಆಕಳಿಸುವುದು ಅದು ಬಲು ಉತ್ತಮವಾದಂತಹ ಒಂದು ಕೆಲಸ, ಒಂದು ವ್ಯಾಯಾಮ. ಇದು ಸಹ ಒಂದು ವ್ಯಾಯಾಮ.
ಅಂದರೆ ಪ್ರತಿಯೊಂದು ಜೀವಿಯು ಆಕಳಿಸುವುದನ್ನು ನೀವು ನೋಡಿರ್ಬೋದು. ಮನುಷ್ಯರು ಮಾತ್ರ ಅಲ್ಲ, ನಾಯಿಗಳು, ಪ್ರಾಣಿಗಳು, ಕುದುರೆಗಳು, ಕತ್ತೆಗಳು, ಹಸು, ಕರುಗಳು ಎಲ್ಲವೂ ಆಕಳಿಸುವ ಒಂದು ಅಭ್ಯಾಸವನ್ನು ಇಟ್ಟುಕೊಂಡಿರುತ್ತದೆ. ಅದರಿಂದ ಅವರ ದೇಹದಲ್ಲಿ ಉತ್ಸಾಹ ತುಂಬುತ್ತದೆ, ಕೆಲಸ ಮಾಡಬೇಕೆಂಬ ಆಸಕ್ತಿಯನ್ನು ತೋರಿಸುತ್ತದೆ. ಕೆಲವರಿಗೆ ನಿದ್ದೆ ಬರುವಾಗ ಆಕಳಿಕೆ ಬರುವುದುಂಟು. ಆವಾಗ ಅವರು ನೀರು ಕುಡಿದು ತಮ್ಮ ಆಕಳಿಗೆ ನಿವಾರಿಸಿಕೊಂಡು ಮತ್ತಷ್ಟು ಉತ್ಸಾಹದಿಂದ ಕೆಲಸ ಮಾಡುತ್ತಾರೆ. ಈ ಕೆಲಸ ಮಾಡುತ್ತಿರುವಾಗ ಆಕಳಿಕೆ ಬಂದಾಗ, ನಿದ್ದೆ ಬಂದಾಗ ಆಕಳಿಸಿದರೆ ಮತ್ತೆ ಉತ್ಸಾಹ ಬರುವುದನ್ನು ನೀವು ಗಮನಿಸಿರಬಹುದು. ಯಾಕಂದರೆ ನಮ್ಮ ದೇಹದ ರಕ್ತ ಪರಿಚಲನೆ ಹೆಚ್ಚು ಸರಿಯಾದ ರೀತಿಯಲ್ಲಿ ಕ್ರಮೀಕರಿಸುವುದರಿಂದ ಈ ರೀತಿಯ ಆಕಳಿಕೆ ಅತಿ ಮುಖ್ಯವಾದದ್ದು. ಹೀಗೆ ಕೈ ಮೇಲೆತ್ತಿ ಹೆಬ್ಬೆರಳಲ್ಲಿ, ಕಾಲಿನ ಹೆಬ್ಬೆರಳಲ್ಲಿ ನಿಂತುಕೊಂಡು, ಅಂದರೆ ಕೆರಳಿನ ಹೆಬ್ಬೆರಳ ತುದಿಯಲ್ಲಿ ನಿಂತುಕೊಂಡು ನೀವು ಕೈ ಎತ್ತಿ ಆಕಳಿಸುವುದು ಸಹ ಒಳ್ಳೆಯ ಒಂದು ವ್ಯಾಯಾಮ ಎಂದು ಹೇಳಬಹುದು. ನಮ್ಮ ರಕ್ತದ ಪರಿಚಲನೆ ನಮ್ಮ ದೇಹಕ್ಕೆ ಉತ್ಸಾಹ ತುಂಬುವಂತಹ ಒಂದು ಕೆಲಸವಾಗಿರುವುದರಿಂದ ನಾವು ದಿನವೂ ಎದ್ದ ಕೂಡಲೇ ಆಕಳಿಸುವುದು ಅತಿ ಮುಖ್ಯ. ಆಕಳಿಸುವ ಒಂದು ಅಭ್ಯಾಸ ಮಾಡಿಕೊಳ್ಳಿ. ಆದರೆ ಕೆಲವರು ತರಗತಿಯಲ್ಲಿ ಕುಳಿತುಕೊಂಡ ವಿದ್ಯಾರ್ಥಿಗಳು ಆಕಳಿಸಿದರೆ ಅವರನ್ನು ಆಕಳಿಸಬೇಡ ಅಂತ ಬೈಯುವುದುಂಟು. ಅದು ಸರಿಯಾದ ಕ್ರಮವಲ್ಲ. ಅವರು ಹಾಗೆ ಆಕಳಿಸಿದಾಗ ಅವರ ದೇಹದಲ್ಲಿ ಉತ್ಸಾಹ ಬರುತ್ತೆ, ಓದಬೇಕೆಂಬ ಶಕ್ತಿ ಬರುತ್ತೆ. ಅಂದರೆ ನಿದ್ದೆ ಬಂದಾಗ, ನಿದ್ದೆಯಾದಂತಹ ಒಂದು ಸಮಯದಲ್ಲಿ ಅವರಿಗೆ ಆಕಳಿಕೆ ಬರುವುದರಿಂದ ಆ ರೀತಿ ಮಾಡುತ್ತಾರೆ. ಆಗ ಅವರಿಗೆ ಒಂದು ರೀತಿಯ ಉತ್ತೇಜನ ಸಿಕ್ಕಿದಂತಾಗಿ ಅವರು ತಮ್ಮ ಕೆಲಸದಲ್ಲಿ ಹೆಚ್ಚಿನ ಉತ್ಸಾಹ ತೋರಿಸಲು ಸಾಧ್ಯವಾಗುತ್ತದೆ. ಇನ್ನು ಎರಡನೆಯದು, ಎದ್ದ ಕೂಡಲೇ ನೀರು ಕುಡಿಯಬೇಕು. ನೀರು ಅಂದರೆ ಏನು? ನೀರು ಅಂದರೆ ನೀವು ಬಿಸಿ ಮಾಡಿದ ನೀರನ್ನಾದರೂ ಕುಡಿಯಿರಿ, ಅಥವಾ ತಣ್ಣೀರನ್ನು ಕುಡಿಯಿರಿ, ಅಥವಾ ಅದನ್ನು ತಾಮ್ರದ ಪಾತ್ರೆಯಲ್ಲಿಟ್ಟು ಬೆಳಿಗ್ಗೆ ಎದ್ದು ಅದನ್ನು ಕಾಯಿಸಿ ಆದರೂ ಕುಡಿಯಬಹುದು. ಹಾಗೆ ಆದರೆ ನೀವು ಕಾಫಿ ಟೀಯನ್ನು ಕುಡಿಯುವುದು ಅಷ್ಟು ಒಳ್ಳೆಯ ಅಭ್ಯಾಸವಲ್ಲ. ಅದಕ್ಕಿಂತ ಮೊದಲು ನೀರು ಕುಡಿಯಬೇಕು. ಯಾಕಂದರೆ ಕಾಫಿ ಟೀಯಲ್ಲಿ ಆಸಿಡಿಟಿ ಹೆಚ್ಚಾಗಿರುವುದರಿಂದ ನಮ್ಮ ದೇಹಕ್ಕೆ ಅದು ನಮ್ಮ ಆಸಿಡಿಟಿ ಜಾಸ್ತಿ ಮಾಡುತ್ತದೆ. ಆಸಿಡಿಟಿ ಎದ್ದ ಕೂಡಲೇ ನೀರು ಕುಡಿಯಬೇಕು. ರಾತ್ರಿ ದೇಹಕ್ಕೆ ನೀರಿನ ಅವಶ್ಯಕತೆ ಹೆಚ್ಚಾಗಿರುತ್ತದೆ. ಆದುದರಿಂದ ನಮ್ಮ ಮೆದುಳು ಕ್ರಿಯಾಶೀಲವಾಗಿರುವುದರಿಂದ ಮತ್ತು ನಮ್ಮ ಜೀರ್ಣಕ್ರಿಯೆಗಳು ನಡೆಯುತ್ತಿರುವುದರಿಂದ ನಮ್ಮ ದೇಹದಲ್ಲಿನ ನೀರಿನ ಅಂಶವೆಲ್ಲವನ್ನು ಆ ದೇಹ ಹೀರಿಕೊಂಡು ಅದರ ಕ್ರಿಯೆಗಳಿಗೆ ಬಳಸಿಕೊಂಡಿರುತ್ತದೆ. ಆಗ ಎದ್ದಾಗ ನಮ್ಮ ದೇಹದಲ್ಲಿ ಆ ನೀರಿನ ಅಂಶ ಕಡಿಮೆ ಇರುವುದರಿಂದ ನಾವು ಬೆಳಿಗ್ಗೆ ಕುಡಿಯಲು ಎಷ್ಟು ಸಾಧ್ಯವೋ ಅಷ್ಟು ನೀರು ಕುಡಿಯುವುದು ಒಳ್ಳೆಯದು. ಅಂದರೆ ಈ ರೀತಿ ಆಸಿಡಿಟಿಯನ್ನು ಕಡಿಮೆ ಮಾಡುವಂತಹ ಕೆಲಸ ಈ ನೀರು ಮಾಡುತ್ತದೆ. ಆದರೆ ಟೀ, ಕಾಫಿ ಕುಡಿಯುವುದರಿಂದ ಆಸಿಡಿಟಿ ಹೆಚ್ಚಾಗುವಂತಾಗುತ್ತದೆ. ಆದ್ದರಿಂದ ಆಸಿಡಿಟಿ ಇರುವಂಥ ವ್ಯಕ್ತಿಗಳು ನೀರನ್ನು ಹೆಚ್ಚಾಗಿ ಕುಡಿಯಿರಿ. ಹಾಗೆ ಕಾಫಿ ಟೀಯನ್ನು ಕಡಿಮೆ ಮಾಡಿ, ಅದು ಒಳ್ಳೆಯದು. ಮೆಟಾಲಿಸಮ್ ಹೆಚ್ಚಿಸುತ್ತದೆ. ನಮ್ಮ ದೇಹಕ್ಕೆ ಬೇಕಾದ ಮೆಟಾಲಿಸಮನ್ನು ಈ ನೀರು ಕುಡಿಯುವುದರಿಂದ ಹೆಚ್ಚಾಗುತ್ತದೆ. ಕಲೋರಿಗಳು, ನಮ್ಮ ದೇಹ ನಾವು ತೆಗೆದುಕೊಂಡ ಆಹಾರದ ಕ್ಯಾಲೋರಿಗಳು ಬೇಗನೆ ದಹನಕ್ರಿಯೆಗೆ ಒಳಪಟ್ಟು ಕಡಿಮೆಯಾಗುವಂತೆ ಮಾಡುವುದರಿಂದ ನಮ್ಮ ದೇಹಕ್ಕೆ ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ. ಅಂದರೆ ಶಕ್ತಿ ಹೆಚ್ಚಿಸುತ್ತದೆ, ನೆನಪು ಹಾಗೂ ಮೆದುಳಿನ ಕ್ರಿಯೆಗಳು ಹೆಚ್ಚಾಗುತ್ತದೆ. ಆದುದರಿಂದ ನೀರು ಕುಡಿಯುವುದು ಅವಶ್ಯಕ ಎಂಬುದು ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ತಿಳಿದಿರುಕೊಂಡಿರುವಂತಹ ಒಂದು ಸಾಮಾನ್ಯ ಪದ್ಧತಿ. ಅಂದರೆ ನೀರು ಕುಡಿಯುವುದು ಹೆಚ್ಚಾಗುವುದು. ಬಿಸಿ ನೀರು ಅಥವಾ ತಣ್ಣೀರನ್ನು ಕುಡಿಯಬಹುದು, ಅಥವಾ ತಾಮ್ರದಲ್ಲಿಟ್ಟಂತಹ ಸಂಜೆ ತಾಮ್ರದಲ್ಲಿಟ್ಟು ಬೆಳಿಗ್ಗೆ ಆ ನೀರನ್ನು ಕುಡಿಯುವುದು ಸಹ ಒಳ್ಳೆಯದೆಂಬ ಅಭಿಪ್ರಾಯ ನಮ್ಮ ಆಯುರ್ವೇದ ವೈದ್ಯ ಚಿಕಿತ್ಸೆಯಲ್ಲಿ ಕಂಡುಬರುವಂತಹ ವಿಷಯಗಳು. ಹಾಗೆ ನೋಡಿ, ಇನ್ನು ಮೂರನೇದಾಗಿ ನಾನು ಹೇಳುವಂಥದ್ದು ಕಣ್ಣಿಗೆ ನೀರು ಚಿಮುಕಿಸುವುದು. ಅದು ಹೇಗೆ ಚಿಮುಕಿಸಬೇಕು? ಅದನ್ನು ಚಿಮುಕಿಸುವುದೆಂದರೆ ಹೇಗೆ ಚಿಮುಕಿಸುವುದು ಅಂತ ನೀವು ಕೇಳಬಹುದು. ನೀವು ಮೊದಲನೇದಾಗಿ ಬಾಯೊಳಗೆ ನೀರನ್ನು ತುಂಬಿಕೊಳ್ಳಬೇಕು. ಬಾಯೊಳಗೆ ನೀರು ತುಂಬಿದಾಗ ಕಣ್ಣುಗಳು ಅರಳುತ್ತವೆ. ಆವಾಗ ನೀವು ಕಣ್ಣಿಗೆ ನೀರನ್ನು ಚಿಮುಕಿಸಬೇಕು. ಹಾಗೆ ಚಿಮುಕಿಸುವುದರಿಂದ ಕಣ್ಣಿನಲ್ಲಿರುವಂತಹ ಕೊಳೆಯಲು ಹೊರಗೆ ಬರುತ್ತದೆ. ಆವಾಗ ಬಾಯೊಳಗೆ ನೀರು ತುಂಬದೇ ನೀವು ಕಣ್ಣಿಗೆ ನೀರು ಚಿಮುಕಿಸಿದರೆ ಕಣ್ಣೊಳಗಿರುವಂತಹ ಕಲ್ಮಶಗಳು ಬಾಯೊಳಗೆ ಸೇರಿಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗೆ ಬಾಯೊಳಗೆ ಸೇರುವಂತಹ ಸಾಧ್ಯತೆ ಇರುವುದರಿಂದ ಬಾಯೊಳಗೆ ನೀರನ್ನು ತುಂಬಿಕೊಂಡರೆ ಆಗ
ಕಲ್ಮಶ ತಾನಾಗಿ ಹೊರಗೆ ಬರುತ್ತದೆ. ಹಾಗೆ ನಿಮಗೆ ಗೊತ್ತಿದೆ, ಕಣ್ಣು ಗಂಟಲು ಮೂಗಿಗೆ ಸಂಬಂಧ ಇದೆ ಎಂಬುದು. ಅದು ಒಂದಕ್ಕೊಂದು ಸಂಪರ್ಕ ಇರುವುದರಿಂದ ಒಂದರಲ್ಲಿರುವ ಕೊಳೆ ಇನ್ನೊಂದಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಹೀಗೆ ಕಣ್ಣಿನ ದೃಷ್ಟಿ ಚೆನ್ನಾಗಾಗುತ್ತದೆ. ಹಾಗೆ ಕಣ್ಣಲ್ಲಿರುವಂತಹ ಯಾವುದೇ ಕಲ್ಮಶವಿದ್ದರೂ ಹೀಗೆ ಬರುತ್ತೆ. ಅದಕ್ಕೆ ನಾವು 12 ಸಲವಾದರೂ ಕಣ್ಣಿಗೆ ನೀರು ಚಿಮುಕಿಸಬೇಕು. ಬಾಯಿಯೊಳಗೆ ನೀರು ತುಂಬಿಕೊಂಡು ಕಣ್ಣಿಗೆ ಚಿಮುಕಿಸಬೇಕು. ಅದರಿಂದಾಗಿ ಕಣ್ಣು, ಬಾಯಿ ಮತ್ತು ಮೂಗು ಶುದ್ಧವಾಗುತ್ತದೆ. ಇದಕ್ಕೆ ಬಿಸಿ ನೀರು ಬಳಸಬಾರದು, ತಣ್ಣೀರನ್ನೇ ಬಳಸಬೇಕು. ಅಂದರೆ ಇದರಿಂದ 10ರಿಂದ 15 ಸಲ ನೀರು ಚಿಮುಕಿಸಿದರೂ ಚೆನ್ನಾಗಿರುತ್ತದೆ. ಇದರಿಂದ ಸೈನಸ್ ನಿವಾರಣೆಯಾಗುತ್ತದೆ, ಬಾಯಿ ಶುದ್ಧವಾಗುತ್ತದೆ, ಮೂಗು ಶುದ್ಧವಾಗುತ್ತದೆ. ನೀವು ಆಮೇಲೆ ಮೂಗನ್ನು ಕ್ಲೀನ್ ಮಾಡ್ಕೊಂಡು ನೋಡಿ, ಆವಾಗ ನಿಮ್ಮ ಕಣ್ಣಿನಿಂದ ಎಷ್ಟು ಕಲ್ಮಶಗಳು ನಿಮ್ಮ ಮೂಗಿನಿಂದ ಬರುತ್ತದೆ ಎಂಬುದು ನಿಮಗೆ ತಿಳಿಯುತ್ತದೆ. ಹೀಗೆ ಕಣ್ಣನ್ನು ನೀವು ಶುದ್ಧ ಮಾಡಿಕೊಳ್ಳುವುದು ಅತಿ ಮುಖ್ಯ ಎಂಬುದು ಗುರುಗಳ ಸಲಹೆಯಾಗಿದೆ. 4ನೇದು ಒಂದು ವಿಷಯ ಅಂದರೆ ಆಯಿಲ್ ಪುಲ್ಲಿಂಗ್. ಆಯಿಲ್ ಪುಲ್ಲಿಂಗ್ ಅಂತ ನಿಮ್ಗೆ ಗೊತ್ತು. 5ರಿಂದ 30 ನಿಮಿಷದವರೆಗೆ ಇದನ್ನು ಮಾಡಬಹುದು. ಅಂದರೆ ಶುದ್ಧವಾದ ಎಣ್ಣೆ, ತೆಂಗಿನಕಾಯಿ ಎಣ್ಣೆ ಆಗಿರ್ಬೋದು, ಅಥವಾ ಒಳ್ಳೆಯ ಎಳ್ಳೆಣ್ಣೆ ಆಗಿರ್ಬೋದು, ಅಥವಾ ಸಾಸಿವೆ ಎಣ್ಣೆ ಆಗಿರಬಹುದು. ನೀವು ಶುದ್ಧವಾದ ಎಣ್ಣೆ ಯಾವುದೇ ಆಗಲಿ ಅದನ್ನು ಬಾಯಲ್ಲಿ ಹಾಕಿ ತಿರುಗಿಸಬೇಕು. ಬಾಯಲ್ಲಿ ಎಣ್ಣೆಯನ್ನು ತಿರುಗಿಸುವುದು ಅಂದರೆ ಅದನ್ನು ಪುಲ್ಲಿಂಗ್ ಮಾಡುವುದು. ಹಾಗೆ ಪುಲ್ಲಿಂಗ್ ಮಾಡುವುದು ಇದರಿಂದ ಬಾಯೊಳಗಿರುವಂತಹ ಬ್ಯಾಕ್ಟೀರಿಯಾಗಳು ಅಥವಾ ವೈರಸ್ಗಳು ನೀರಿನ ಅಂಶದಿಂದ ಸೇರಿರುವುದರಿಂದ ಅದು ನಮ್ಮ ಈ ಎಣ್ಣೆಗೆ ಆಕರ್ಷಿತವಾಗಿ ಒಳಗೆ ಬರುತ್ತದೆ. ಹೀಗೆ ನೀವು 5ರಿಂದ 30 ನಿಮಿಷದವರೆಗೆ ಹೀಗೆ ಮಾಡುವುದರಿಂದ ಆ ಬ್ಯಾಕ್ಟೀರಿಯಾಗಳಾಗಲಿ ಅಥವಾ ವೈರಸ್ಗಳಾಗಲಿ ಆ ಎಣ್ಣೆಯೊಳಗೆ ಬೆರೆತು ನಾವು ಹೊರಗೆ ಉಗಿಯುವಾಗ ಹೊರಗೆ ಹೋಗುವುದರಿಂದ ನಮ್ಮ ಹಲ್ಲುಗಳು ಶುದ್ಧವಾಗುತ್ತದೆ, ನಾಲಿಗೆ ಶುದ್ಧವಾಗುತ್ತದೆ. ಹಾಗೆ ತುಟಿ, ಒಸಡು ಎಲ್ಲವೂ ಶುದ್ಧವಾಗುವುದರಿಂದ ಅಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು, ತುಟಿ ಒಡೆಯುತ್ತದೆ ಕೆಲವರಿಗೆ, ಅದು ನಿವಾರಣೆ ಆಗುತ್ತದೆ. ನಾಲಿಗೆ ಸೀಳುತ್ತದೆ, ಅದು ನಿವಾರಣೆ ಆಗುತ್ತದೆ. ಅಲ್ಸರ್ ಅಂದರೆ ಬಾಯಿಯೊಳಗೆ ಹುಣ್ಣು ಕಾಣುವುದು, ಅದನ್ನು ನಾವು ತಡೆಗಟ್ಟಲು ಇಂತಹ ಬಾಯಿ ಹುಣ್ಣಿಗೆ ಇಂತಹ ಆಯಿಲ್ ಪುಲ್ಲಿಂಗ್ ಉತ್ತಮವಾದಂತಹ ಒಂದು ಇದನ್ನು ಸಂಸ್ಕೃತದಲ್ಲಿ ಗಂಟೋಷಂ ಅಂತಾರೆ. ಆ ಇದರಲ್ಲಿ ಮಾಡುವುದರಿಂದ ಈ ಬಾಯಿ ಹುಣ್ಣು ನಿವಾರಣೆ ಆಗುತ್ತದೆ. ಅಂದರೆ ಯಾವುದೇ ಎಣ್ಣೆ ಶುದ್ಧವಾಗಿರಬೇಕು. ಆ ಎಣ್ಣೆಗೆ 1 ಹನಿ ಲವಂಗದ ಎಣ್ಣೆಯನ್ನು ಬೆರೆಸಬೇಕು. ಲವಂಗದ ಬೆರೆಸಿದರೆ ಉತ್ತಮ. ಹಾಗಾದರೆ ಯಾವ ಎಣ್ಣೆ ಹೆಚ್ಚು ಉತ್ತಮ, ಯಾವುದಕ್ಕೆ ಉತ್ತಮ ಅಂದರೆ ಕೊಬ್ಬರಿ ಎಣ್ಣೆಯನ್ನು ಆಸಿಡಿಟಿ ಹೆಚ್ಚಾಗಿರುವರು ಮತ್ತು ಬಾಯಲ್ಲಿ ರಕ್ತ ಬರುತ್ತಾರಲ್ಲ, ಬಾಯಲ್ಲಿ ಒಸಡುಗಳಿಂದ ರಕ್ತ ಬರುತ್ತಲ್ಲ, ಅವರು ಕೊಬ್ಬರಿ ಎಣ್ಣೆ ಉಳಿಸುವುದು ಈ ಆಯಿಲ್ ಪುಲ್ಲಿಂಗ್ಗೆ ಬಳಸುವುದು ಉತ್ತಮ. ಅದೇ ರೀತಿ ಬಿಳಿ ಬಣ್ಣದ ನಾಲಿಗೆ ಬಣ್ಣ ಬಿಳಿಯಾಗಿದ್ದರೆ ಅಥವಾ ಸೈನಾಸಿಸ್ ಇದ್ದರೆ ಅವರು ಸಾಸಿವೆ ಎಣ್ಣೆಯನ್ನು ಬಳಸುವುದು ಒಳ್ಳೆಯದು. ಇನ್ನು ಈ ಬಾಯಿಯಿಂದ ದುರ್ಗಂಧ ಬರುತ್ತದೆ, ಗ್ಯಾಸಿನ ತೊಂದರೆ ಇದ್ದವರು ಎಳ್ಳೆಣ್ಣೆಯನ್ನು ಶುದ್ಧವಾದ ಎಳ್ಳೆಣ್ಣೆಯನ್ನು ಬಳಸುವುದು ಒಳ್ಳೆಯದು. ಹೀಗೆ ಎಣ್ಣೆ ಬಳಸುವಾಗ ಅದಕ್ಕೆ ನಾನು ಹೇಳಿದ್ನಲ್ಲ, ಲವಂಗದ ಎಣ್ಣೆಯನ್ನು 1 ಹನಿ ಹಾಕಿಕೊಂಡು ನೀವು ಇದನ್ನು ಬಳಸಬೇಕು. ಹೀಗೆ ಬಳಸುವುದರಿಂದ ನಾನು ಹೇಳಿದೆ, ಈ ರೀತಿ ನಿಮ್ಮ ಹಲ್ಲುಗಳು ಶುದ್ಧವಾಗುತ್ತದೆ, ತುಟಿ ಒಸಡಿನ ತೊಂದರೆಗಳು ನಿವಾರಣೆ ಆಗುತ್ತದೆ, ಬಾಯಿ ಹುಣ್ಣು ನಿವಾರಣೆ ಆಗುತ್ತದೆ ಎಂಬುದನ್ನು ತಿಳ್ಕೋಬೇಕು. ಹೀಗೆ ನೀವು ಬೆಳಿಗ್ಗೆ ಎದ್ದ ಕೂಡಲೇ ಈ ಕ್ರಿಯೆಗಳನ್ನು, ಈ ಹೇಳಿದಂತಹ ಈ 4 ಕ್ರಿಯೆಗಳನ್ನು ಮಾಡುವುದರಿಂದ ರೋಗಗಳನ್ನು ತಡೆಗಟ್ಟಬಹುದು. ನಮ್ಮ ಮುಪ್ಪಿನಲ್ಲೂ ಸಹ ಆರೋಗ್ಯವಾಗಿರುವಂತೆ ಉತ್ಸಾಹದಿಂದಿರುವಂತಹ ಒಂದು ಶಕ್ತಿ ನಮಗೆ ದೊರೆಯುತ್ತದೆ. ಇಂತಹ ಒಂದು ಅಭ್ಯಾಸವನ್ನು ರೂಢಿಸಿಕೊಂಡರೆ ಜೀವನದಲ್ಲಿ ಹೆಚ್ಚಿನ ರೋಗಗಳನ್ನು ತಡೆಯಲು ಸಾಧ್ಯವಾಗುತ್ತದೆ ಎಂಬುದು ಗುರು ಶಿಷ್ಯರ ಸಂಭಾಷಣೆಯಿಂದ ತಿಳಿದು ಬರುವಂತಹ ವಿಷಯ. ಆಸಕ್ತಿ ಇದ್ದವರು ಇದನ್ನು ಅವಲಂಬಿಸಿ ಇದನ್ನು ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನು ಇದನ್ನು ಮಾಡಿದ ಮೇಲೆ ನಿಮಗಾದ ಒಳ್ಳೆಯದು ಅಥವಾ ಕೆಟ್ಟದ್ದು ಏನಾದರೆ ಅದರ ಬಗ್ಗೆ ಎಲ್ಲವನ್ನು ನೀವು ಈ ಕಮೆಂಟ್ ಬಾಕ್ಸ್ಗೆ ಬರೆದು ಕಳಿಸಿ. ಹಾಗೆ ಇಂತಹ ಇನ್ನೂ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತಾ ಹೋಗುತ್ತೇವೆ. ಅದಕ್ಕೆ ಎಲ್ಲ ವಿಡಿಯೋಗಳು ನಿಮಗೆ ನೋಡಲು ಸಾಧ್ಯವಾಗಬೇಕಂದ್ರೆ ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು.
ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡು ಜೀವನದಲ್ಲಿ ಸುಖವಾಗಿರಲು ಸಂತೋಷವಾಗಿರಲು ಸಾಧ್ಯವಾಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.